ಗೆಳೆಯರಿಗೆ ನಮಸ್ಕಾರ. ಬಹಳ ಖುಷಿ ಆಯ್ತು ಇವತ್ತು. ಯಾಕೆ ಅಂತಂದ್ರೆ ಎಲ್ಲ ನಮ್ಮ ಫೋಟೋಗ್ರಾಫರ್ಸ್ ನ ಒಂದೇ ಕಡೆ ನೋಡಿ ತುಂಬಾ ದಿವಸ ಆಗಿತ್ತು. ಬಹಳ ಅಪರೂಪ ಎಲ್ಲ ಒಂದೇ ಕಡೆ ಸೇರೋದು. ಯಾಕೆ ಅಂತಂದ್ರೆ ಬೇರೆ ಬೇರೆ ಅಸೈನ್ಮೆಂಟ್ ಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಇವತ್ತು ಒಂದು ಒಳ್ಳೆ ಅವಕಾಶವನ್ನ ನಮ್ಮ ಛಾಯಾಗ್ರಾಹಕರ ಸಂಘ ಇವತ್ತು ನಮ್ಗೆ ಮಾಡಿಕೊಟ್ಟಿದೆ. ನಿಜವಾಗ್ಲೂ ಕೂಡ ಎಲ್ಲರೂ ಮೊದಲಿಂದ ನಾವೆಲ್ಲ ಜೊತೆಯಲ್ಲಿ ಓಡಾಡ್ತಿದ್ದವ್ರೇನೆ. ಇವತ್ತೆಲ್ಲರೂ ಒಂದ್ ಕಡೆ ಸೇರಿದೀವಿ. ಅದರಲ್ಲೂ ಕೂಡ ನಮ್ಮ ಫೋಟೋಗ್ರಾಫರ್ಸ್ಗಳಿಗೆ ಇವತ್ತು ಸನ್ಮಾನ ಮಾಡುವಂತ ವಿಶೇಷ ಅವಕಾಶವನ್ನು ಕೂಡ ನಮ್ಮ ಸಂಘ ಇವತ್ತು ಕಲ್ಪಿಸ್ಕೊಟ್ಟಿದೆ. ಮೋಹನ್ ನಮ್ಮ ಸಿಗ್ದಾಗೆಲ್ಲ ಬೇಡಿಕೆಗಳನ್ನ ಇಡ್ತಾ ಇರ್ತಾನೆ. ಇವತ್ತು ಅದನ್ನ ರಿಪೀಟ್ ಮಾಡಿದ್ದಾನೆ ಅಷ್ಟೇ, ಅದರಲ್ಲೇನು ವಿಶೇಷ ಏನಿಲ್ಲ. ನಿಜವಾಗ್ಲೂ ಕೂಡ ಬೇಡಿಕೆಗಳು ತಳ್ಳಿ ಹಾಕುವಂಥದ್ದು ಯಾವುದೂ ಇಲ್ಲ. ಎಲ್ಲವೂ ಕೂಡ ಅರ್ಹವಾದ ಬೇಡಿಕೆಗಳಿದೆ. ಸಾಧ್ಯವಾದ ಮಟ್ಟಿಗೆ ಅದನ್ನ ಈಡೇರಿಸುವ ಪ್ರಯತ್ನವನ್ನ ನಾನು, ಲಕ್ಷ್ಮೀನಾರಾಯಣ, ಶ್ರೀಧರ್ ಸೇರ್ಕೊಂಡು ಮಾಡ್ತೀವಿ. ನಿವೇಶನದ್ದು ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗಿಗೆ ಮುಖ್ಯಮಂತ್ರಿಗಳ ಮನವಿ ಮಾಡ್ಕೊಂಡು ಬರೋ ತರ ವ್ಯವಸ್ಥೆಯನ್ನ ಮಾಡ್ತೀವಿ. ಯಾಕೆ ಅಂತಂದ್ರೆ ಪತ್ರಕರ್ತರದು ಏನ್ ಜಾಸ್ತಿ ಏನ್ ಡಿಮ್ಯಾಂಡ್ ಇರಲ್ಲ. ಅವ್ರು ಕೇಳೋದು ಒಂದ್ 2-3 ಕೇಳ್ತಾರೆ. ಒಂದು ಸೈಟ್ ಕೊಡಿ, ಒಂದು ಬಸ್ ಪಾಸ್ ಕೊಡಿ, ಅದ್ ಬಿಟ್ರೆ ಹೆಲ್ತ್ ಕೊಡಿ ಅಂತ. ಈಗ ಬಸ್ ಪಾಸ್ ಬೇಡಿಕೆ ಅಂತೂ ಹಲವಾರು ವರ್ಷಗಳಿಂದ ಅದು ಪೆಂಡಿಂಗ್ ಇತ್ತು. ಈಗ ಅದು ಬಗೆಹರಿದಿದೆ. ಈಗ ಹೆಲ್ತ್ ಸ್ಕೀಮ್ ಕೂಡ ಒಂದು ಟ್ರಾಕಿಗೆ ತರುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸೈಟ್. ಯಾಕೆ ಅಂತಂದ್ರೆ ಎಲ್ರದ್ದು ಒಂದು ಕನಸು ಏನಿರುತ್ತೆ ಅಂದ್ರೆ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ. ಈಗ ನಮ್ಮ ಪತ್ರಕರ್ತರಿಗಾಗ್ಲಿ ನಮ್ಮ ಛಾಯಾಗ್ರಾಹಕರಾಗ್ಲಿ ಬೇರೆ ಆದಾಯ ಅಂತ ಏನು ಇರಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಬರೋರು ಯಾರು ಶ್ರೀಮಂತರ ಮಕ್ಳು ಯಾರು ಈ ಫೀಲ್ಡಿಗೆ ಬರಲ್ಲ. ಎಲ್ರು ಕೂಡ ಸಾಮಾನ್ಯ ವರ್ಗದಿಂದ ಬಂದವರೇನೆ. ಅವ್ರದ್ದೆಲ್ಲ ಒಂದ್ ಕನಸು ಏನಿರುತ್ತೆ ಅಂತಂದ್ರೆ ಒಂದ್ ಬೆಂಗಳೂರಲ್ಲಿ ಒಂದ್ ಸೈಟ್ ಮಾಡ್ಬೇಕು ಅಥವಾ ಮನೆ ಮಾಡಬೇಕು ಅಂತ ಇರುತ್ತೆ. ಯಾಕೆ ಅಂತಂದ್ರೆ ನೀವು ಕೆಲಸ ಮುಗಿಸಿ ಮನೆಗೆ ಹೋದಾಗ ಮನೆಯವ್ರು ತಿವಿತಾ ಇರ್ತಾರೆ. ಏನ್ರಿ ನಿಮ್ಗೆಲ್ಲ ಮಿನಿಸ್ಟರ್ ಗೊತ್ತು, ಚೀಫ್ ಮಿನಿಸ್ಟರ್ ಗೊತ್ತು, ಅವ್ರ ಜೊತೆ ಎಲ್ಲ ಓಡಾಡ್ತೀರಾ, ಒಂದ್ ಸೈಟ್ ಮಾಡ್ಕೊಳಕ್ ಆಗಿಲ್ಲ ನೀವು ಅಂತ. ನಿಜ. ಯಾಕೆ ಅಂತಂದ್ರೆ ನಮ್ದು ಸಮುದ್ರದ ಜೊತೆ ನೆಂಟಸ್ಥಾನ ಉಪ್ಪಿಗೆ ಬರ. ಎಲ್ಲರೂ ಪರಿಚಯ ಇರ್ತಾರೆ ನಮ್ಗೆ. ಬಟ್ ಏನೋ ಒಂದ್ ಸಂಕೋಚ, ಯಾರು ಬಾಯ್ ಬಿಟ್ಟು ಕೇಳಕ್ಕಾಗಲ್ಲ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ನಿಮ್ಮೊಳಗೊಬ್ಬ, ಅವನು ನಿಮ್ಮ ಇದು. ಯಾಕಂದ್ರೆ ನಿಮ್ ಜೊತೆಲೇ ಇದ್ದೀನಿ ನಾನು. ಅವತ್ತು ನಿಮ್ ಜೊತೆಲಿ ಇದ್ದೀನಿ. ನಂದು ಉದ್ಯೋಗ ಬದಲಾಗಿರ್ಬೋದು, ಆದ್ರೆ ನಾನು ಕೂಡ ನಿಮ್ಮೊಳಗೊಬ್ಬ ಅನ್ಕೊಂಡು ಇವತ್ತು ನಿಮ್ ಬೇಡಿಕೆಯನ್ನು ಇಟ್ಟಿದ್ದೀರಾ. ಖಂಡಿತವಾಗ್ಲೂ ಕೂಡ ಸಾಧ್ಯವಾದ ಮಟ್ಟಿಗೆ ಈ 3 ಬೇಡಿಕೆಗಳನ್ನ ಈಡೇರಿಸುವಂತ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೆ ಮುಂಚೆ ನಿಮ್ಮೆಲ್ಲರ ಜೊತೆಗೂ ನಾನು ಚರ್ಚೆ ಮಾಡಿ ಒಂದು ಪ್ರಯತ್ನವನ್ನ ಮಾಡೋಣ. ನಾನು ಗೊತ್ತಾಯ್ತು. ಈಗ ಅಕ್ರೆಡಿಟೇಷನ್ ಕಾರ್ಡ್ ಒಂದು ಹೊಸ ಗೈಡ್ ಲೈನ್ಸ್ ಮಾಡಿದ್ದಾರೆ. ಆ ಗೈಡ್ ಲೈನ್ಸ್ ಅನ್ನ ಸ್ವಲ್ಪ ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ ಅಂತ. ಹೌದೌದು. ಈಗ ನಾವು ಏನೇ ಒಂದು ಸೌಲಭ್ಯ ಕೊಟ್ರೆ ಅದು ರೀಚ್ ಆಗ್ಲಿಲ್ಲ ಅಂದ್ರೆ ನಾವು ಸೌಲಭ್ಯ ಕೊಟ್ಟರೆ ಅದು ಪ್ರಯೋಜನ ಆಗಲ್ಲ. ಖಂಡಿತವಾಗ್ಲೂ ಕೂಡ ಗೈಡ್ ಲೈನ್ಸ್ ಅನ್ನ ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮ ಪ್ರೀತಿ ಮತ್ತು ಅಭಿಮಾನ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಆಶಿಸಿ ಧನ್ಯವಾದಗಳು.
ಮುಂದೆ ಸರ್ ಮುಂದೆ ಸರ್. ಮೋನ ಚೇತನ್ ಬ್ಲಾಕ್ ಮಾಡ್ತಿದ್ದೀನಿ ಅವಾಗಿಂದ.